ಮದುವೆ ಆದಾಗ ಫಸ್ಟ್ ನೈಟಲ್ಲಿ ನಿಮ್ಮ ಗಂಡನಿಗೆ ನೀವು ಫಸ್ಟ್ ಕೇಳೋ ಪ್ರಶ್ನೆ ಯಾವುದು? ಟಿಪ್ಪರ್ ಲಾರಿ ಬಂದ ನಾನು ಸುಜಿತ್ ಗೌಡ್ರು ಅಂತ ಬಾಯ್ ಬಿಟ್ರೆ ಬರೀ ಅಲ್ಕಾ ಮಾತ್ರ ಬರುತ್ತೆ. ನನ್ನ ಲೈಫಲ್ಲಿ ಯಾವ್ದೋ ಒಂದು ಹುಡುಗಿ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ನಾನೇನು ಮಾಡಕ್ ಆಯ್ತಾ ಇಲ್ಲ. ಇಲ್ಲ ಮಚ್ಚ ಓಪನ್ ಆಗ್ಬಿಟ್ಟೈತೆ. ನೀರ್ ಬೇಡ ಇರೋ. ನಾಯಿ ಎಲಿಫೆಂಟ್ ಕ್ರಾಸಿಂಗ್. ನೀನ್ ಗೋಲಿ ಹೊಡಿಬೇಕಾ? ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಪ್ಪ ಅಮ್ಮಂಗೆ ಕರ್ಕೊಂಡ್ ಹಾ ಓಕೆನಾ? ಯಾರು ಹೇಳ್ತಾ ಇರ್ತಾರೆ ಅವ್ರ ಅತ್ತೆ ಮನೆಗೆ ಹೋಗೋಣ ಅಂತ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇವತ್ತು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ನೆಲ್ಲರೂ ಸರ್ಪ್ರೈಸ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಷ್ಟು ಜೋಶಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಸರ್ಪ್ರೈಸ್ ಲೊಕೇಶನ್ ಯಾವುದು ಅಂತ ನನಗೆ ಮಾತ್ರ ಗೊತ್ತು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ವಿನಯ್ಗೆ ಮಾತ್ರ ಗೊತ್ತು, ನನಗೆ ಗೊತ್ತೇ ಇಲ್ಲ. ನನಗೆ ಬರೀ ಡೆಸ್ಟಿನೇಷನ್ ಮಾತ್ರ ಗೊತ್ತು. ಅಲ್ಲಿ ಏನು ಮಾಡ್ತಾರೆ, ಏನು ಟ್ರೆಕ್ಕಿಂಗ್ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ, ಏನೂ ಐಡಿಯಾ ಇಲ್ಲ ಕಂಪ್ಲೀಟಾಗಿ. ಅವ್ನು ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ, ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಸೊ ಏನೋ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವಿನಯ್ ಅವ್ರಿಗೆ ಹೇಳೋದು, ಏನೇ ಇದ್ರೂ ಎಲ್ಲ ವಿನಯ್ ಅವ್ರದ್ದೇನೆ. ಮನೇಲೆಲ್ಲ ಕೆಲಸ ಮುಗಿಸಿ ದೇವ್ರ ದೀಪನೂ ಹಚ್ಚಾಯ್ತು. ಸೊ ಇವಾಗ ವಾಪಸ್ ಹೊರಡೋ ಸಮಯ. ಸೊ ಟೈಮ್ ಆಗಿದೆ ಆಲ್ರೆಡಿ, ಎಲ್ಲ ಕಾಯ್ತಾ ಇದ್ದಾರೆ ನನಗೋಸ್ಕರನೇ. ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಸೊ ನಾವು ಇಲ್ಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ ನಮ್ಮ ಬಾಯ್ಸ್ ಎಲ್ಲ ಕುತ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಅದು ನಡೀತಾ ಇದೆ. ಸೊ ಬನ್ನಿ ಹೋಣ. ಓಕೆ ಗೈಸ್, ಇವಾಗ ನಾವು ನಿತಿನ್ ಅಣ್ಣ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾವ್ರೆ. ಪಾಪ ಇವರು ಹುಷಾರು ತಪ್ಪಿಟ್ಟಿದ್ದಾರೆ ನಿನ್ನೆ ಬಾಲ್ ಬಿದ್ದಿದ್ದಕ್ಕೆ. ಸೊ ಬನ್ನಿ ಹೋಗೋಣ ಇವಾಗ. ಓ ಕ್ರಿಕೆಟ್ ಸಖತ್ತಾಗಿ ಆಡೋದಕ್ಕೆ ಜಸ್ಟ್ ಮಿಸ್ ಇತ್ತು. ನನ್ನ ಫೋಟೋ ಗುನಾರ ಗೈಸ್. ನನ್ನ ಬಾಲ್ ಯಾವಾಗಲೂ ಇಷ್ಟೇ, ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎಂಟ್ರಿ ಕೊಡ್ತೀನಿ. ಈ ಸರಿ ನಾವು ಎಷ್ಟೇ ಬೇಗ ಹೋಗ್ಬೇಕು ಅಂದ್ಕೊಂಡ್ರು ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಬೇಗ ಬರಕ್ಕೆ ಕೊಡಲ್ಲ. ಇವಾಗೆಲ್ಲ ಹೋಗಿತಾರೆ, ಉಗಿಸ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಅದು ಕಾಮನ್, ಅದು ರೂಢಿ ಆಗ್ಬಿಟ್ಟಿದೆ ಇವಾಗ. ಏಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನೇನು ಹೇಳಿದೆ ಹೇಳಿ? 9 ಗಂಟೆ ಬನ್ನಿ ಅಂತ ಹೇಳಿದೆ. ನಾನು ಬರ್ತೀನಿ ಅಂತ ಹೇಳಿದ. ಅರೆ ಇನ್ನು ಸ್ವಲ್ಪ ಜನ ಅಲ್ಲಿ ಏನ್ ಪಕ್ಕದ ಮನೆಯವರೆಲ್ಲ ಹೊಡಿತಾರೆ ನಿಂಗೆ, ಕಲ್ಲಲ್ಲಿ ಹೊಡಿತಾರೆ ನಿಂಗೆ. ಸೂಪರ್ ಬ್ರೋ, ಹಾಯ್, ಕಂಗ್ರ್ಯಾಚುಲೇಷನ್ಸ್, ಸೂಪರ್ ಸೂಪರ್, ಥ್ಯಾಂಕ್ ಯು. ನಮ್ಮ ಮನೆಗೆ ಬರ್ಬೇಕು ತಾನೇ ಮತ್ತೆ? ಅಯ್ಯೋ ನಾನು ನೋಡಿಲ್ಲ ಬ್ರೋ, ಯಾವ್ದು ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ವಿ. ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಬ್ರೋ. ಬ್ರೋ ನಮ್ಮ ಹುಡುಗರಿಗೆ ಇನ್ನೂ ಬಂದಿಲ್ಲ ನಮ್ಮ ಹುಡುಗ. ಹಾಯ್ ಹಾಯ್ ಬ್ರೋ, ನೈಸ್ ಮೀಟಿಂಗ್ ಯು. ಹಾಯ್. ಸಾರಿ ಲೆಫ್ಟ್ ಹ್ಯಾಂಡ್ ಕೊಡ್ತಾ ಇದ್ದೀನಿ. ನಿಮ್ಮ ಹೆಸರು? ನಿಮ್ದು? ಖುಷಿ. ನೈಸ್. ಒಬ್ಬರೇ ಅಂತ ಏನು ಲೆಫ್ಟ್ ಔಟ್ ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಅರ್ಪಿತಾ ಅವರೇ ಹಾಯ್. ನಿಮ್ಮ ಬಗ್ಗೆ ನಿತಿನ್ ಅವ್ರು ತುಂಬ ಹೇಳಿದ್ದಾರೆ. ನಮ್ಮ ಯಶಸ್ವಿ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಹೊಡಿತವ್ರೆ, ಗೋಲಿ ಹಾಕ್ತವ್ರೆ. ಗೈಸ್ ಕಾಯಿ ತಗೊಬನ್ನಿ ಅಂದರೆ ಆಲ್ರೆಡಿ ಯಾವುದೋ ಈಡ್ಗಾಯಿ ಹೊಡೆದಿರೋ ಕಾಯಿನೇ ವಾಪಸ್ಸೇ ತಗೊಂಬಂದ್ಬಿಟ್ಟವ್ರೆ. ನಮ್ಮ ಪ್ರಕಾರ ಖರ್ಚಾಗಿದೆ ಅಂತ ನೋಡಪ್ಪ. ಮಾಡ್ರನ್ನು ಲೈಟ್ರಲ್ಲಿ ಗಂಧದ ಕಡ್ಡಿ ಹಚ್ತವ್ರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಎಂತ 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 ಕಾಲ ಬಂದ್ಬಿಡ್ತು. ಏನು ಇಲ್ಲ ಇದ್ರಲ್ಲಿ. ಓಕೆ ಗೈಸ್, ಎಲ್ಲ ಆಯ್ತು, ಎಲ್ಲ ಬಸ್ ಹತ್ತಿದ್ದಾರೆ. ಇವಾಗ ಹೊರಡೋ ಸಮಯ. ನಮ್ಮ ಟಾಮಿ ಕಾಂತಿ ಸ್ವೀಟ್ಸಲ್ಲಿ ಬಾದಾಮಿ ಹಾಲು ತೊಗೊತಾ ಇದ್ದಾಳೆ. ಎಲ್ಲ ಫುಲ್ಲು ನಮ್ಮದೇ ಜವಾಬ್ದಾರಿ. ಎಲ್ಲರನ್ನ ಪಿಕಪ್ ಮಾಡಿಸ್ಕೊಂಡು ಎಲ್ಲ ಲೆಕ್ಕ ಹಾಕ್ಕೊಂಡು ಪ್ರತಿ ಸರಿ ಟ್ರಕ್ ಲೀಡ್ಸ್ ಎಲ್ಲ ಇರ್ತಿದ್ರು. ನಮ್ಮ ವಿನಯ್ ನಂಬ್ಕೊಂಡ್ರೆ ಇದೆ, ಅವ್ರು ದೊರಗುಂಟೆ ಪಾಳ್ಯದಲ್ಲಿ ಹತ್ತಾರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಗೈಸ್, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಬರೀ ಡೆಸ್ಟಿನೇಷನ್ ಅಷ್ಟೇ ಗೊತ್ತಿರೋದು ನನಗೆ. ಪ್ರಾಪರಾಗಿ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ, ಇನ್ನೂ ಎಕ್ಸಾಕ್ಟ್ ಪಿಕ್ಚರೇ ಗೊತ್ತಿಲ್ಲ ನನಗೆ. ಅದು ಮೇನ್ ಪ್ರಾಬ್ಲಮ್, ಇನ್ನೇನಿಲ್ಲ. ಸ್ವಲ್ಪ ಬೇರೆ ಉಳಿಸೋ ಪ್ಲ್ಯಾನ್ ಇದೆ ಅದಕ್ಕೆ. ಸೊ ಅದಕ್ಕೆಲ್ಲ ನೀವು ನಮ್ಗೆ ಸಾಥ್ ಕೊಡಬೇಕು. ಅದಕ್ಕೆ ಇವಾಗಲೇ ಶುರು ಹಚ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸರ್ಪ್ರೈಸ್ ಟ್ರಿಪ್ ಅಂತ ಹೇಳಿ ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋರಿಗೆ ಎಲ್ಲರಿಗೂ ವೆಲ್ಕಮ್. ಸೊ ಎಷ್ಟೊಂದು ಜನ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಜಾಗ ಏನು ಎತ್ತ ಅಂತೇಳಿ. ಗೊತ್ತಾಗೋತ್ತಿಲ್ವಾ? ಸಕಲೇಶ್ಪುರ ಅಂತೆ. ಸೊ ಇಲ್ಲಿ ಮ್ಯಾಟ್ರ್ ಏನಂದರೆ, ನನಗೂ ಅಷ್ಟೇ ಗೊತ್ತಿರೋದು. ಅಲ್ಲಿ ಏನು ಮಾಡ್ತೀವಿ, ಯಾವ ಸ್ಟೇಯಲ್ಲಿ ಇರ್ತೀವಿ, ಏನೂ ಐಡಿಯಾ ಇರಲಿಲ್ಲ. ನೀನು ಬಾ, ನಾನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ವಿನಯ್ ಅಣ್ಣ ಹೇಳಿದ್ದೆ. ಅದಕ್ಕೋಸ್ಕರ ಹೋಗ್ತಾ ಇದೀವಿ ಅಷ್ಟೇ. ಇಲ್ಲ ಅಂದಿದ್ರೆ ಪ್ರತಿಯೊಂದು ಪ್ಲ್ಯಾನ್ ಮಾಡಿ, ಬಸ್ ಫೋಟೋ ನೋಡಿ, ಎಷ್ಟು ಕಿಲೋಮೀಟ್ರ್ ಬಸ್ ಓಡೈತೆ, ಸರ್ವಿಸ್ ಯಾವಾಗ ಆಗೈತೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ ನಾನಾಗಿದ್ದರೆ ಮುಂಚೆ ಎಲ್ಲ ಟ್ರಿಪ್ಪಲ್ಲೂ. ಆ್ಯಂಡ್ ಟ್ರಕ್ ಲೀಡ್ಸ್ ಆಗಿ ಎಲ್ಲ ಪ್ರತಿಯೊಂದು ಎಲ್ಲನೂ
ಮ್ಯಾನೇಜ್ ಮಾಡ್ತಾ ಇದ್ವಿ. ಇವಾಗ ಈ ಸರಿ ಏನೇ ಆದ್ರೂ ಚೆನ್ನಾಗಾದ್ರೂ ವಿನಯ್ ಇದೆ, ಚೆನ್ನಾಗಾಗಿಲ್ಲ ಅಂದ್ರೂ ವಿನಯ್ ಇದೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ಎಲ್ಲಿಗೆ ಏನು ಅಂತ ಕೇಳದೆ ಗುತ್ತು ಗೊರಿಯಲ್ದೆ ನಂಬಿಕೆ ಇಟ್ಕೊಂಡು ಬಂದಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಆಯ್ತು. ಆಮೇಲೆ ಇವಾಗ ಪಾಯಿಂಟ್ ಬರೋಣ, ವಿಷಯಕ್ಕೆ ಬರೋಣ. ಸೊ ವಿಷಯ ಸಿಂಪಲ್ ಇಷ್ಟೇ, ಯಾರು ಜಡ್ಜ್ ಮಾಡಂಗಿಲ್ಲ, ಯಾರನ್ನೂ ಏನು ಇದಾಗಿ ಏನಂದ್ರೆ ಅವ್ರ ಹಂಗೆ ಇವ್ರ ಹಿಂಗೆ ಡಿಸ್ಕ್ರಿಮಿನೇಷನ್ ಆಗಲಿ, ಜಡ್ಜ್ಮೆಂಟ್ ಆಗಲಿ ಅದ್ಯಾವುದು ನಮ್ಮ ಗ್ರೂಪಲ್ಲಿ ಇಲ್ಲ. ಸೊ ಯಾರು ಬೇಕಾದ್ರೂ ಉರ್ಸ್ಬೋದು, ಎಷ್ಟು ಬೇಕಾದ್ರೂ ಉರ್ಸ್ಬೋದು. ಇನ್ ರಿಟರ್ನ್ ನೀವು ಉರ್ಸಿ. ಅದನ್ನ ಬಿಟ್ಬಿಟ್ಟು ಅಳ್ಳೋದು, ಬೇಜಾರು ಮಾಡ್ಕೊಳ್ಳೋದು. ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸ್ತಾನಂತೆ ವಿನಯ್, ಚಿಲ್ ಮಾಡೋಣ, ಮಜಾ ಮಾಡೋಣ. ಸೊ ಆಮೇಲೆ ಒಬ್ಬೊಬ್ರನ್ನ ಸೆಕ್ಷನ್ ಹಾಕೊಂಡು ಉರ್ಸಾಕ್ ಶುರು ಹಚ್ಕೊಳ್ಳೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಡಿಸ್ಕ್ರಿಮಿನೇಷನ್ ಮಾಡಂಗಿಲ್ಲ ಅನ್ಬಿಟ್ಟು ಇವನೇ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾನೆ. ಜಡ್ಜ್ ಮಾಡಂಗಿಲ್ಲ ಅಂತ ಇವನೇ ಜಡ್ಜ್ ಮಾಡ್ತಿದ್ದಾನೆ. ಸೊ ನಾನು ಅವಾಗ್ಲೇ ಹೇಳಿದ್ನಲ್ಲ ಸೆಕ್ಷನ್ ಹಾಕೊಳ್ಳೋಣ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಅಂತೂ ಇಂತೂ ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನ್ರಿ ನೀವು? ವೆಲ್ಕಮ್. ಅಲ್ಲ ಗಾಬ್ರಿ ಗೋಪಾಲ ವಿನಯ್ ಅಣ್ಣಂಗೆ ಬಸ್ ಬಿಟ್ಟು ಹೋದ್ರೆ ಮೂಲೆಗೆ ಹಾಕೊಂಡು ಬಸ್ಗೆ ಡೀಸೆಲ್ ಹಾಕ್ತಿದ್ದಾಯ್ತು. ಸಾಗರ್ ಏನೋ ಮಾತಾಡ್ತಾ ಇದ್ದಾನೆ ಇಲ್ಲಿ. ನಾನು ಒಂದು ಸೆಕೆಂಡ್ ಶಾಕ್ ಆಯ್ತು. ಗೈಸ್ ಈ ಮಕ ನೋಡಿದ್ರಾ? ಈ ಮಕ ದೊಡ್ಡ ಮನುಷ್ಯರ ಮಕ ಇದು ನೋಡಿ. ಸ್ಮೈಲ್. ಹಾ ಯಾಕೆ ನೀವು ಡಮ್ಮಿ ಡಾಕ್ಟ್ರೇ ಏನ್ರಿ ಸಮಾಚಾರ? ಇದು ನೀವು ಯಾವ್ದು ಯೂಸ್ ಮಾಡೋದು? ಏಷ್ಯನ್ ಪೇಂಟಾ ಇಲ್ಲಾಂದ್ರೆ ನೋಡಿ ಇಲ್ಲಿ ಎಲ್ಲ ಸಿಂಗಲ್ ಬಾಯ್ಸು ಹಿಂಗಿದೀವಿ ಆ್ಯಂಡ್ ಸಿಂಗಲ್ ಗರ್ಲ್ಸ್ ಹಿಂಗಿದ್ದಾರೆ. ಆದರೆ ಇಲ್ಲಿ ನೋಡಿ ನೋಡಿ ಅಲ್ಲಿ ಅವರೊಬ್ರು ಫೋನಲ್ಲಿ ಮಾತಾಡ್ತಾರೆ, ಇವರೊಬ್ರು ಫೋನಲ್ಲಿ ಮಾತಾಡ್ತಾರೆ. ಹೋಗಿ ಹಿಂದೆ ಮಾತಾಡಿ, ಡಿಕ್ಕಿಗೆ ಹೋಗ್ಬಿಡು, ಪ್ರೈವಸಿ ಕೊಡ್ತೀನಿ. ಓಕೆ ಗೈಸ್, ಬಸ್ನ ನಿಲ್ಲಿಸಿ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಬಸ್ಸಲ್ಲಿ ನೀರಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತೇಳಿ. ಬನ್ನಿ ಲಂಚ್ ಬ್ರೇಕ್, ಯಾರ್ಯಾರಿಗೆ ಏನೇನು ಬೇಕು ತಿನ್ಕೊಂಡು ಬನ್ನಿ. ಜೂಲಿ ಹಾಂ ಏನೋ ಕೇಳ್ತಾರೆ ನೋಡು, ಕೈ ಎತ್ಬೇಡ, ಅವ್ರಿಗೆ ವಾಸನೆ ಬರ್ತದೆ. ಗೈಸ್ ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲಿ ಬಂದಿರೋರು ಒಬ್ರದ್ದು ಬರ್ತಡೇ ಇದೆಯಂತೆ. ಸೊ 12 ಗಂಟೆಗೆ ಅವ್ರ ಫ್ರೆಂಡ್ ಹೇಳಿದ್ರು, ಅದಕ್ಕೆ ಕೇಕ್ ಕಟ್ ಮಾಡ್ಸೋಣ, ಸರ್ಪ್ರೈಸ್ ಕೊಡೋಣ ಅಂತೇಳಿ ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಅಣ್ಣ ಯಾವ್ದು ತೊಗೊಳ್ಳಂದ್ರೆ ಸ್ಟ್ರಾಬೆರಿ ತಗೋ ಅಂತ ಅವನು. ಅವರು ಫುಲ್ ಆ್ಯಟಿಟ್ಯೂಡ್ ಇದೆ. ಪರವಾಗಿಲ್ಲ. ಯಾವ್ದು ಚೆನ್ನಾಗಿದೆ ಹೇಳಿ, ಯಾವ್ದು ಚೆನ್ನಾಗಿದೆ ಬ್ರೋ? ನನಗೂ ಅದೇ ಇಷ್ಟ ಆಯಿತು. ಸರ್ ಅಲ್ಲಿ ನೋಡಿ ಐಸ್ ಕ್ರೀಮ್ ಕದೀತವ್ರೆ. ಏನು ಭಯ? ಏನು ಸ್ಮೈಲ್ ಕೊಡ್ತಾ ಇದ್ದೀರಾ? ಪ್ಯಾರಿ ಸಮಾಜ್ ಗೈ 6 ತಿಂಗಳಿಗೆ ಸೆಕೆಂಡ್ ಟೈಮ್ ಬಿಟ್ಟು ಆ ಥರದ್ದು. ಇವಾಗೆಲ್ಲ ದೊಡ್ಡ ಮನ್ಸರು ಆಗ್ಬಿಟ್ಟಾರೆ. ಆರ್ಯನ್ ಬ್ರೋ ಸಿಗಲ್ಲ, ಅವ್ರ ಫಾರ್ಮ್ಗೂ ಕರಿಯಲ್ಲ ನಮ್ಮನ್ನ. ಯಾಕೆ ಆಯ್ತು ಬಿಡಿ ಭಯ. ಇಲ್ಲಿ ಆರ್ಯನ್ ಬ್ರೋ ಕಾಣಿಸ್ತಾ ಇಲ್ಲ ಅಂದ್ರಲ್ಲ, ಆರ್ಯನ್ ಬ್ರೋ ದುಡ್ಡು ಮಾಡ್ತಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ ಕಮೆಂಟಲ್ಲಿ. ನಿಮ್ಗೆ ಯಾವುದೇ ಅವಳ ಹತ್ರ ಮಾತಾಡೋಂಗೆ ಇಲ್ಲ ಗೈಸ್. ಎದೆ ಮೇಲೆ ಬರ್ತಾಳೆ ಮಾತಾಡೋದು ನೋಡಿ, ಹೆಂಗ್ ಬರ್ತಾಳೆ. ಅದಕ್ಕೆ ನಿಂಗೆ ಬಿಗ್ ಬಾಸ್ ಗೆದ್ದಿಲ್ಲ. ಟಿಪ್ಪರ್ ಲಾರಿ ಬಂದ ಮದ್ವೆ ಆಗಿ ಮಕ್ಳ ಜೊತೆ ಮಾಡ್ಕೊಂಡು ಮಕ್ಳಾಟ ಆಡ್ರಿ ಅಂದ್ರೆ ನೀವು ನೋಡಿ ನಿನ್ನ ನೋಡ ಹಂಗ ಆಡೋದದು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಓಕೆ ಲೆಟ್ಸ್ ಗೋ. ಊಟ ಮಾತ್ರ ಸೂಪರ್ ಆಗಿತ್ತು. ಅದಕ್ಕೆ ಇನ್ಯಾವತ್ತು ಬರಲ್ಲ ಇಲ್ಲಿ. ಓ ಅಣ್ಣ ಬಂದ್ರು. ಅಣ್ಣಂಗೆ ಎಗ್ರೆಸ್ ತಿನ್ಸೋಣ ಬರ್ರಿ. ಯಾವ್ದ್ರಿ ಪ್ಯಾಂಟು? ಹೊಸ ಪ್ಯಾಂಟು, ಹೊಸ ಶರ್ಟು. ಗೈಸ್ ಅಣ್ಣ ನೋಡಿ, ಲೈಫ್ ಆಫ್ ಪೈ ಅಲ್ಲ ಅದು, ಲೈಫ್ ಆಫ್ ಫುಲ್ಲು ಮಾತ್ರೆ, ಲೈಫ್ ಆಫ್ ಪೇಷಂಟ್. ಗೈಸ್ ನೋಡಿ, ನಾನು ಕೇಕ್ ತಗೊಂಬಂದ್ರೆ ನನಗೂ ಕೇಕ್ ತಗೊಂಡ್ಬಿಟ್ಟವ್ರೆ ಗೈಸ್. ವೆರಿ ಸೂನ್ 150K. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗೋಯ್ತು, ನನ್ನ ಮನ್ಸು ಗೆದ್ಬಿಟ್ರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ವಾ 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 ವಾ. ಅದು ಹುಷಾರಮ್ಮ, ಎಲ್ಲಿ ಬೇಕಲ್ಲ ಇಟ್ಟಾಕೋಯ್ತಿರಲ್ರಿ. ಧನ್ಯವಾದಗಳು. ವರ್ಚುವಲ್ ಆಗಿ ಎಲ್ಲ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೂ ಈ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ವೆರಿ ಸೂನ್ 150K ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮನುಷ್ಯನಿಗೆ ಒಳ್ಳೆದಾಗಿ.
ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ವರ್ಚುವಲ್ ಆಗಿ ತಿನ್ಕೊಬಿಡಿ. ಯಾವ ಇವೆಲ್ಲ ಗೈಸ್ ನೋಡಿ, ಇಷ್ಟೇ ಜನ ಬಂದಿರೋದು. ಇನ್ನು ಮಿದ್ದವರೆಲ್ಲ ಎಂತ ಸೋಂಬೇರಿ ನನ್ನ ಮಕ್ಕಳು, ಸೋಂಬೇರಿಗಳು ನೋಡಿ. ಇವರೆಲ್ಲ ಸೋಂಬೇರಿಗಳು, ಯಾರು ಗೊತ್ತಾನೆ ಇಲ್ಲ. ಬಸ್ಸಿನ ಕಿಳಿ ಎಲ್ಲ ತೋರ್ಸು, ಮಕ್ಕ ತೋರ್ಸು. ಇಸೋ ಇಲ್ಲ ಪುಟ. ಹಾ 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 ಬನ್ರು ಪಾಪ ಕಟ್ ಮಾಡ್ಸೋಣ. ವಿ ಕ್ಯಾನ್ ಮೇಕ್ ಸಮ್ಮನ್ಸ್ ಡೇ. ಬನ್ನಿ. ಹ್ಯಾಪಿ ಬರ್ಡೇ. ಕೊಟ್ಬಿಡಿ ಬ್ರೋ. ಚಾಕಳ್ಳ. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಅಣ್ಣ ನೋಡಿ ಕ್ಲೋಸ್. ಓಕೆ ಎಲ್ಲ ಬಂದ್ರ? ಐ ವಾಂಟ್ ಎವ್ರಿಬಡಿ ಇಲ್ಲಿ ಬಂದು ನಿಮ್ ಹೆಸರು, ಏನ್ ಮಾಡ್ತಾ ಇದ್ದೀರಾ, ಯಾವ ಊರು, ನಿಮ್ ಹಾಬೀಸ್ ಏನು. ಇವರೆಲ್ಲ ಯಾರು ಸಬ್ಸ್ಕ್ರೈಬರ್ಸ್ ಹೇಳಿ? ಎಲ್ಲ ಹಂಗಂದ್ರೆ ಎಲ್ಲಾರ್ಗು ಎಂಟು ಬಾರ, ಯಾರು ಎದ್ದು ಬರಲ್ಲ. ನೀವ್ ಯಾರ ಜೊತೆ ಟ್ರಿಪ್ ಮಾಡ್ತಾ ಇರೋದು? ಗೌಡ್ರು ಯಾರ ಜೊತೆ ಟ್ರಿಪ್ ಮಾಡ್ತಾ ಇರೋದು? ಜಾಯಿಂಟ್ ಟ್ರಾವೆಲ್ಸ್ ಜೊತೆ. ನೀವು ಗೌಡ್ರು ಸಬ್ಸ್ಕ್ರೈಬರ್ ರೀ. ಅವ್ರು ನಕ್ಕದ್ರೆ ಹುಷ ಆಗ್ಬಿಡ್ತಾರೆ. ನೀನ್ ಸುಮ್ಮನೆ ಇದ್ಬಿಡು. ಓಕೆ, ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ, ಬೇಸ್ಡ್ ಆನ್ ದಿಸ್ ನಾಳೆ ಅವ್ರು ಏನೋ ಒಂದು ಪ್ಲಾನ್ ಮಾಡ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಸೊ ದಯವಿಟ್ಟು ಬಂದು ಇಂಟ್ರೊಡಕ್ಷನ್ ಕೊಡಿ. ಬಾಯ್. ನನ್ನ ಹೆಸರು ಯಶಸ್ವಿ ಅಂತ. ನನ್ನ ಹೆಸರು ಯಶು ಗೌಡ. ನನ್ನ ಹೆಸರು ಸಾಗರ್ ಅಂತ. ನನ್ನ ಹೆಸರು ಕೋಮಲ. ನನ್ನ ಹೆಸರು ಸೋನಿಕಾ. ಶ್ರೀನಿಧಿ. ನನ್ನ ಹೆಸರು ಸ್ನೇಹ ಅಂತ. ನನ್ನ ಹೆಸರು ಖುಷಿ. ನನ್ನ ಹೆಸರು ಸಾಗರಿಕಾ ಅಂತ. ಅರ್ಪಿತಾ ಅಂತ. ಪ್ರತಾಪ್ ಅಂತ. ಶಾಲಿನಿ ಅನಿಲ್ ಗೌಡ ಅಂತ. ನೋಡಿ, ನನ್ನ ಹೆಸರು ತನ್ಮಯ್ ಅಂತ. ಸುಧೀರ್ ಬೆಕ್ ಚಿಕ್ಕ ಅಂತ. ನನ್ನ ಹೆಸರು ನಾಗರಾಜ್ ಅಂತ. A few moments later. ಓಕೆ ಗೈಸ್, ಇವಾಗ ಎಲ್ಲಾರ್ದು ಇಂಟ್ರೊಡಕ್ಷನ್ ಆಯ್ತು. ಸೊ ಇವಾಗ ವಿನಯ್ ಅವರು ನನ್ನ ಇಂಟ್ರೊಡಕ್ಷನ್ ಕೊಡ್ತಾರೆ, ನಾನು ವಿನಯ್ ಅವ್ರ ಇಂಟ್ರೊಡಕ್ಷನ್. ದಯವಿಟ್ಟು ಬೇಡ, ಒಂದ್ಸರಿ ಕರೆಕ್ಟ್ ಸ್ನಾಪ್ ಮಾಡ್ಕೊಂಡು ನಾನೇ ಮನೆಯಿಂದ ಸ್ನಾಪ್ ಮಾಡಿಸ್ಕೊಂಡು ನೀವು ಏನ್ ಬೇಕಾದ್ರೂ ಕೊಡಿ, ನಾನು ಬೇಜಾರೇ ಮಾಡ್ಕೊಳಲ್ಲ. ಎಲ್ಲಾರು ನಗ್ತಾರೆ, ನಾನು ಏನ್ ಬೇಕಾದ್ರೂ. ಬೇಡ ನೀನ್ ಕೊಡೋದೇ ಭಯ, ನಾನ್ ಕೊಡೋದೇ ಗೊತ್ತು. ನಾನ್ ಸುಜಿತ್ ಗೌಡ್ರು ಅಂತ. ಬಾಯ್ ಬಿಟ್ರೆ ಬರೀ ಅಲ್ಕಾ ಮಾತ್ರ ಬರುತ್ತೆ. ನಾ ಬಿಟ್ಟಿಲ್ಲ, ಏನ್ ಅನ್ಸುತ್ತೋ ಇಲ್ಲೇನ್ ಬರುತ್ತೋ ಇಲ್ಲಿ ಮಾತಾಡ್ತಾ ಇರ್ತೀನಿ. ತಲೆ ಓಡಿಸಿ ಅವೆಲ್ಲ ಮಾತಾಡೋ ನಮ್ಮ ಹಿಸ್ಟ್ರಿನಲ್ಲೇ ಇಲ್ಲ ಅಷ್ಟೇ. ಸೆಕೆಂಡ್ ಥಿಂಗ್, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್. ಜೀವನದಲ್ಲಿ ಯಾರಿಗೋಸ್ಕರ ಏನೇನೋ ಮಾಡ್ತಾರೆ, ನನ್ನ RCB ಹೆಸರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಇದನ್ನ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ನಾನು ಉಡಾಯಿಸಿರೋ ದುಡ್ಡನ್ನ ಕರೆಕ್ಟಾಗಿ ಇಟ್ಕೊಂಡಿದ್ದಿದ್ರೆ ನಾನು ಒನ್ ಆಫ್ ದ ಮೆಂಬರ್ RCBಗೆ ಖರೀದಿ ಮಾಡೋದು. ಆಟು ಪಪ್ಪನ ಅವಾಯ್ಡ್ ಮಾಡಬೇಕು ಅಂತ ಅನ್ಕೊಂತೀನಿ, ಬಟ್ ನಾನು ಹುಡುಗಿರ್ ಬಿಡಲ್ಲ. ಕುಡಿಯೋದು ಒಕೇಶನಲ್ ಆಗಿರ್ಬೇಕು ಅಂತ ಅನ್ಕೊಂತೀನಿ, ಬಟ್ ಕುಡಿದಿರೋದು ಒಕೇಶನಲ್ ಆಗುತ್ತೆ. ಈಗ ವಿನಯ್ನ ಸವಾಸ ಮಾಡ್ತಾ ಇದ್ದೀನಿ. ಅವರು ನನ್ನ ಜೀವನದಲ್ಲಿ ಒಳ್ಳೆ ದಾರಿಗೆ ತರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಇವಾಗ ಸಾಕ್ತಾ ಇದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಕುಮಾರ್ ಅಂತೇಳಿ. ಸೊ ನಾನು ನಂದೇ ಒಂದು ಕಂಪ್ನಿ ಇದೆ, ಒನ್ ಜಾಯಿಂಟ್ ಟ್ರಾವೆಲ್ಸ್ ಅಂತೇಳಿ. ಎಲ್ಲರಿಗೂ ಒನ್ ಜಾಯಿಂಟ್ ಅಂದ್ರೆ ಇದು ಅಂತ ಅನ್ಕೊಂಡ್ಬಿಡ್ತೀರಾ. ಜಾಯಿಂಟ್ ಅಂದ್ರೆ ಅದಲ್ಲ. ಜಾಯಿಂಟ್ ಅನ್ನೋದ್ರಲ್ಲಿ ಒಂದು ಮೀನಿಂಗ್ ಇದೆ. ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ. ನನಗೆ ಮೀಟು ಇಲ್ಲ, ಮ್ಯಾಟ್ರು ಇಲ್ಲ. 30 ವರ್ಷ ಆಗ್ತಾ ಇದೆ, ಇನ್ನು ಮದುವೆ ಆಗ್ಬೇಕು ಅಂತ ಅನ್ಸ್ತಾ ಇಲ್ಲ. ನನ್ನ ಲೈಫಲ್ಲಿ ಯಾವ್ದೋ ಒಂದು ಹುಡುಗಿ ಸಿಗ್ತಾ ಇಲ್ಲ. ಸಿಕ್ಕಿದ್ರು ನಾನೇನು ಮಾಡಕ್ಕಾಯ್ತಾ ಇಲ್ಲ. ಅದೇ ಗೊತ್ತಾಯ್ತು, ಇದು ನಮ್ಮಿಬ್ರು ತಪ್ಪು ಅಲ್ಲ, ನಮ್ಮ ಅಮ್ಮನ ತಪ್ಪು ಅಂತ. ಯಾಕೆ ಅಂದ್ರೆ ನಮ್ಮ ಅಮ್ಮ ನನ್ನ ಆ ಥರ ಬೆಳೆಸಿಲ್ಲ. ನೋಡಿ, ಸುಜಿತ್ ಅಂತ ಚಂದ್ರ ನನ್ನ ಮಗನ ಜೊತೆ ಸೇರಿ ನಾನು ಆ ಥರ ಆಗಕ್ಕಾಗಲ್ಲ. ಯಾಕಂದ್ರೆ ನಮ್ಮಮ್ಮ ನೋಡ್ತಾರೆ, ನಮ್ಮಮ್ಮ ಬೈತಾರೆ. ಸೊ ಎಂಡ್ ಆಫ್ ದ ಡೇ ನಮ್ಮಮ್ಮ ಹೆಣ್ಣು ನೋಡ್ತವ್ರೆ, ನಾನು ಮದುವೆ ಆಗ್ತಾ ಇದ್ದೀನಿ. ನಾನು ನಮ್ಮ ಅಮ್ಮನ ಹತ್ರ ಬೈಸ್ಕೊಳ್ಳೋದೇ ನನ್ನ ಹಾಬಿ. ನಾಯಿ ಸಾಕ್ತೀನಿ ಅಂತ ಕೇಳಿದೆ ಮೊನ್ನೆ ನಮ್ಮಮ್ಮನ. ನಮ್ಮಮ್ಮ ಮದುವೆ ಆಗು ಅಂದ್ರೆ ನಾಯಿ ಸಾಕ್ತಾನಂತೆ ಅಂತ ಬೈದ್ರು. ಆಮೇಲೆ ರಾತ್ರಿ 12 ಗಂಟೆ ಆದ್ಮೇಲೆ ಇವ್ರಿಗೆಲ್ಲ ಫೋನ್ ಮಾಡ್ತೀನಿ, ಕುತ್ಕೊಂತೀನಿ. ಓಕೆ, ಇದು ನಮ್ಮ ಸ್ಮಾಲ್ ಇಂಟ್ರೊಡಕ್ಷನ್. ಸೊ ಇದೆಲ್ಲ ಮಾಡಿ ತಮಾಷೆಗಾಗಿ. ಸೊ ಈ ವಯ್ಯನ ಹತ್ರ ಕಲಿಬೇಕಾಗಿರೋದು ತುಂಬ ಐತೆ. ಕೆಲವೊಂದು ಜೀವನದಲ್ಲಿ ಆಕಸ್ಮಿಕವಾಗಿ ಬಂದು ಏನೇನೋ ಒಳ್ಳೆ ಪಾಠಗಳು ಹೇಳ್ಕೊಡ್ತಾರೆ. ಎಲ್ಲರ ಹತ್ರ ಒಳ್ಳೇದಿರುತ್ತೆ, ಎಲ್ಲರ ಹತ್ರ ಕೆಟ್ಟದಿರುತ್ತೆ. ಸೊ ಇವ್ರ ಹತ್ರ ತುಂಬ ಒಳ್ಳೇದು ಕಲ್ತಿದ್ದೀನಿ. ಸೊ ಕಲಿತಾ ಇದ್ದೀನಿ. ಅದು ಇನ್ನೂ ಮುಂದುವರ್ಸ್ಕೊಳಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. 12 o'clock midnight. ಒಂದ್ಸಲ ಆರಾಮಾಗಿ ಚಿಲ್ ಮಾಡ್ಬೋದು. ಇಂಟ್ರೋ ಕೊಡ್ತಾ ಇರೋದು ಏನೇನು ಮಾಡ್ತೀವಿ ನಾವು ಅಂತ ನನಗೆ ಗೊತ್ತಿಲ್ಲ, ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಸೊ ಕಂಪ್ಲೀಟ್ ಆಗಿ ಪ್ರೈವೇಟ್ ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಸ್ಟೇಟ್ ಬರ್ತೀವಿ, ಊಟ ಮಾಡ್ತೀವಿ, ಅಲ್ಲಿ ಆಟ ಆಡ್ತೀವಿ. ಮಲಗಬೇಕು ಅನ್ನೋಂತೆಲ್ಲ ಹೇಳ್ಬೇಡಿ. ಅದಾಗಿದ್ಮೇಲೆ ರಿವರ್ ವಾಕ್ ಸೈಡ್ಗೆ ಒಂದು ವಾಕಿಂಗ್ ಹೋಗ್ತೀವಿ, ಎಸ್ಟೇಟ್ ವಾಕು. ಅದು ಮುಗಿಸ್ಕೊಂಡು ಬಂದು ರಾತ್ರಿ ಕ್ಯಾಂಪ್ ಫೈರ್ ಇರುತ್ತೆ, ಗೇಮ್ಸ್ ಇರುತ್ತೆ. ಸೊ ಎಲ್ಲ ಎಂಜಾಯ್ ಮಾಡೋಣ. ನೆಕ್ಸ್ಟ್ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಗವಿ ಬೆಟ್ಟಕ್ಕೆ ಹೋಗಿ ಜೀಪ್ ಸಫಾರಿ ಮಾಡಿಕೊಂಡು ಆನ್ ದ ವೇ ಬರ್ತಾ
7 ಇಂಚ್ ಅಷ್ಟು ನೋಡ್ಕೊಂಡು ವಾಪಸ್ ಬರೋದು. 2 hours later. ಅಂಟಾವಾ ಮಾವ ಅಂಟಾವಾ ನೋಡಿ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ರು ಸ್ವಿಚ್ ಆಫ್. ಶಾನೆ ಟಾಪಗೌಳೆ ನಮ್ಮ ಹುಡುಗಿ ಶಾನೆ ಟಾಪಗೌಳೆ ಶಾನೆ ಟಾಪಗೌಳೆ ನಮ್ಮ ಹುಡುಗಿ ಶಾನೆ ಟಾಪಗೌಳೆ 20 minutes later. ಅವ್ರು ಮಾಡಿರ್ಬೇಕು ಆಲ್ರೆಡಿ. ಇಲ್ಲ ಮಚ್ಚ ಓಪನ್ ಆಗ್ಬಿಟ್ಟೈತೆ. ನೀರ್ ಬೇಡ ಇರೋ ಗೈಸ್. ಒಳ್ಳೆ ಡ್ಯಾನ್ಸ್ ಆಡ್ತಿದ್ವಿ, ಒಂದು ಸೀನ್ ಆಯ್ತು, ಹೋಗಿ ನೋಡ್ಕೊಂಡ್ ಬಂದ್ವಿ. ಇವಾಗ ಡ್ಯಾನ್ಸ್ ನಿಲ್ಸ್ಬಿಟ್ಟು ಅಂತ್ಯಾಕ್ಷರಿ ಆಡ್ತಾ ಇದ್ವಿ. ಅದು ಚಾಲೆಂಜ್ ಮೇಲೆ ಆಡ್ತಾ ಇದೀವಿ ಅಂತ್ಯಾಕ್ಷರಿನ. ಯಾವ ತರ ಅಂತ ಇವಾಗ ವಿನಯ್ ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ. ಹಾ ಅಂತ್ಯಾಕ್ಷರಿ ಆಡ್ತೀವಿ. ಹಾ ನಾವೇನಾದ್ರು ಸೋತ್ರೆ ಸಂಡೆ ಮಧ್ಯಾಹ್ನದ ಊಟ ಅಷ್ಟು ಜನಕ್ಕೆ ಏನ್ ತಿಂದ್ರೋ ಅದಕ್ಕೆ ನಾನು ಬಿಲ್ ಪೇ ಮಾಡ್ತೀನಿ. ಹಾ ಅಕಸ್ಮಾತ್ ನೀವ್ ಸೋತ್ರೆ ನೀವ್ ಬಿಲ್ ಪೇ ಮಾಡ್ಬೇಕು. ಓಕೆ. ನಾವೇನಾದ್ರೂ ಸೋತ್ರೆ ಎಷ್ಟು ಜನ ತಿಂತಾರೆ ನಾನ್ ಪೇ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅವ್ರು ಪೇ ಮಾಡ್ತಾರಂತೆ. ಚಾಲವೇ ತಕೆ ಮನೆಗೆ ಹೋಗುವೆ ನಿನಗೆ ಒಬ್ಬಳ ಶೀಲವಂತೆಯು ಅವಳಿಗಾಗೆ ನಮ್ಮ ಗೋಳು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಡವ್ಗೆ ಹೋಗ್ಬೇಡ ಕೊಡೆ ಕಿತ್ತು ಕೊಡೆ ಕಿತ್ತು. ನಿಲ್ಸು ಇವ್ರು ಯಾವ ಟೀಮು? ಓಕೆ ಗೈಸ್, ವಿನಯ್ ಸೋತ್ರು ಅಂತ ನಾವು ಗೆದ್ವಂತೆ. ನಾವು CSK ಅವ್ರ ಹತ್ರ ಮಾತಾಡಲ್ಲ. ದುಷ್ಟಶಕ್ತಿ ಮಾಲೀಕ. ಮ್ಯೂಸಿಕ್ ಜಾಮಿಂಗ್ ಮಾಡ್ತಾ ಇದೀನಿ, ಕ್ಯಾರಿಯೋಕೆ ಎಲ್ಲ ಮೊಬೈಲ್ ಹಿಡ್ಕೊಂಡು ನೋಡಿ ಸಿಂಗರ್ಗಳಾಗ್ಬಿಟ್ಟವ್ರೆ. ಒಂದೇ ಸರಿ ಇಷ್ಟು ಜನ ಬಂದ್ಬಿಟ್ರೆ ಅವ್ರು ಎದ್ಕೊಂಡ್ಬಿಡ್ತಾರಪ್ಪ. ಎಲ್ಲಾರು ಹಿಡಿದ್ಬಿಟ್ಟು ಹಿಂಗ್ ಬಂದ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಲ್ಲ ಈ ವಯ್ಯ ಕಾಫಿ ಟೀಗೆ ಇಷ್ಟೊತ್ತು ಲೆಕ್ಕ ಹಾಕ್ತವ್ರೆ. ಸ್ವಾರ್ಥಿ ಏನಂದೆ ಇನ್ನೊಂದ್ಸಲ ಹೇಳು. ಈ ಕಚ್ಬೇಡ, ಇವಾಗ ಕಚ್ಚಲ್ಲ ಬ್ರೋ. ಇನ್ನೂ ಕಚ್ಚಿದ್ರಲ್ಲಿ ಆಚೆ ಓದ್ಬಿಡ್ತೀನಿ. ಹೊಸ ಚಪ್ಪಲಿ ತಗೊಬಂದವ್ರೆ. ಎಷ್ಟು ಕೊಟ್ರಿ ಬ್ರೋ? ಇನ್ನು 500 ರೂಪಾಯಿ ಕೊಟ್ಟಿದ್ರು, ಹೊಸದೇ ಬರ್ತಾಯ್ತು ತಾನೆ. ಅವಾಗ ಕಚ್ತಾ ಇರಲಿಲ್ಲ, ನಿಜವಾಗ್ಲೂ ಕಚ್ತಾ ಇರಲಿಲ್ಲ. 3,500 ರೂಪಾಯಿ ಚಪ್ಪಲಿ ಹಾಕ್ತೀನಿ ಅಯ್ಯ ನೀನು. ಇದನ್ನ ಹೇಳು ಬ್ರೋ. ಇದೆಷ್ಟು ದೇವಸ್ಥಾನದಲ್ಲಿ ಕಚ್ಚಿ ಹೌದಾ ಅಂತೆ. ಯಾವ್ದು ಪುಸಿ ಕ್ಯಾಟು? ಓ ವಾ,
ಓಕೆ ಗೈಸ್, ಸ್ಟೇಗೆ ಬಂದು ರೀಚ್ ಆದ್ವಿ. ಟೈಮ್ ಎಷ್ಟು ಅಂತ ಹೇಳಿದ್ರೆ 5 ಗಂಟೆ 19 ನಿಮಿಷ. ಅದು 5 ಗಂಟೆ ಬೆಳಗಿನ ಜಾವದಲ್ಲಿ ಸ್ಟೇಗೆ ಬಂದು ರೀಚ್ ಆಗಿದ್ವಿ. ಬಂದಿರೋದೇ ಗೊತ್ತಿಲ್ಲ, ಎಲ್ಲ ಹಿಡಿದು ಹೊಟ್ಟೋಗ್ಬಿಟ್ಟವ್ರೆ. ನಾನು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಓಕೆ ಗೈಸ್, ಇದು ಸ್ಟೇ. ಕ್ರೇಜಿ ಹೆಂಗಿದೆ ನೋಡಿ, ಫುಲ್ಲು ಪೀಸು. ಓಕೆ, ಎಲ್ಲ ಕಡೆ ಬೆಡ್ಗಳು ಹಾಕ್ಬಿಟ್ಟಿದ್ದಾರೆ. ಸಿಂಪಲ್ ಆ್ಯಂಡ್ ಪೀಸ್ಫುಲ್ ಸ್ಟೇ ಗೈಸ್. ಫಸ್ಟ್ ಟೈಮು ಹೆಣ್ಮಕ್ಳು ನಾವು ಟೆಂಟಲ್ಲಿ ಮನಿಕೋತೀವಿ, ರೂಮಲ್ಲಿ ಮನಿಕೊಳ್ಳೋಣ ಅಂತ ಕೂತವ್ರೆ. ಎಲ್ಲರಿಗೂ ಸಾಟ್ ಮಾಡೋಷ್ಟೇ ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗಿ ಇವಾಗ ನಾವೆಲ್ಲೂ ಹೊರಟಿದ್ದೀವಿ ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಏನಂತ ಹೇಳಿದ್ರೆ ಯಾರೋ ಇಬ್ರು ನಾನು ಚಪ್ಪಲಿನ ಎತ್ತಿ ಔಸಿಕ್ಬಿಟ್ಟಿದ್ದಾರೆ ಗೈಸ್. ಯಾರ ಇಬ್ರು ಅಂತ ಗೊತ್ತಾಯ್ತಲ್ಲ ನನಗೆ. ಇವರಿಬ್ಬರ ಮೇಲೆ ಸಂಶಯ ಇದೆ. ಸೊ ನೋಡಿ, ಇವರು ವಿಡಿಯೋ ಮಾಡ್ತಾ ಇದ್ದಾರೆ. ನಾನು ಚಪ್ಪಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದೇವರಾಣೆಗೂ ನಿಮಗೆ ನಮಗೆ ಡೌಟ್ ಇದೆ, ನಾವೇ ಅಂತ ಕನ್ಫರ್ಮೇಷನ್ ಇಲ್ಲ ಅಷ್ಟೇ. ಹಂಗೆ ಕನ್ಫರ್ಮೇಷನ್ ತಗೊಬನ್ನಿ, ನಾವು ಎತ್ಕೊಂಡಿದ್ರೆ ನಾವು ಕೊಡ್ತೀವಿ. ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ನಮ್ಮ ಹತ್ರ. ಸೊ ಏನೋ ಸಾಗರ್ ಏನೋ ಜೋರಾಗಿ ಮಾತಾಡ್ತಾ ಇದ್ದಾರೆ. ಹಾಂ ಹಾಂ, ನೀನು ಗೋಲಿ ಹೊಡಿಬೇಕಾ? ಏನು ನೀನು ಗ್ಯಾಪ್ ಕೊಟ್ರೆ ನಾನು ಹೇಳ್ತಾ ಇರ್ತೀನಪ್ಪ, ಬೇಗ ಹೇಳು. ಕೊಡಿಲಿ, ಹೇಳಲೇ ಇಲ್ಲ. ಇವನಂತೂ ಹಾಕಲ್ಲ ಬಿಡ ಮಚ್ಚ, ಬೇಡ ಮಚ್ಚ, ಹತ್ರಕ್ಕೂ ಹೋಗಲ್ಲ ಅದು. ಹಾಳು ಮಾಡೇಶ ನೋಡಿ ಗೈಸ್, ಇಲ್ಲಿ ಬಂದಿದ ತಕ್ಷಣ ಪ್ರಾಪರ್ಟಿ ಡ್ಯಾಮೇಜ್ ಮಾಡ್ಬಿಟ್ಟ ರೇ. ಇದನ್ನ ನೋಡಿದ್ರೆ ನಿಮ್ಮ ಅಮ್ಮ ಕಮೆಂಟ್ ಹಾಕ್ತಾರೆ, ಮದುವೆ ಆಗಿ ಮಕ್ಕಳ ಜೊತೆ ಆಟ ಆಡೋದ್ರೆ ಗೋಲಿ ಆಡ್ತಾವನೆ ಅಂತ. ಪುಟ್ಟಿ, ಪೇರೆಂಟ್ಸ್ ಮೀಟಿಂಗ್ ಅಪ್ಪ ಅಮ್ಮ. ಹಾಂ ಓಕೆನಾ, ಮಗಿಗೆ ಜಾಗ ಬಿಡು, ಹೋಗವಾ ಹಾಕ್ಸ್ಕೋ. ಏಯ್ ಮಗಿ ಹಾಕ. ಏಯ್ ಮಗ ತಿಂತದ ಹಾಕಯ್ಯ, ನೀನು ಏನು ವೇಸ್ಟ್ ಮಾಡಲ್ಲ. ಕಮ್ಮಿ ಹಾಕ್ಬಿಟ್ಟಿದ್ದೀರಾ ಅಂತ ನನ್ ಕೊಡ್ತಾವ್ ಮನೆಯ. ಬ್ರೋ ಕೈಗೆ ಬೇಡ, ಪ್ರಸಾದ ಅಲ್ಲ, ತಟ್ಟೆಗೆ ಹಾಕ್ಸ್ಕೊಡಿ. ಹೆಂಗಿದೆ ನಾಷ್ಟ ಹೆಂಗಿದೆ? ಮಗ ನಿಮ್ಮನ್ನು ಕೇಳೋದೇ ಇಲ್ಲ ಬಿಡಿ. ಹೇಳ್ರಿ, ಬೆಳಗ್ಗೆ ಬಾಯಿ ತೊಳೆದು ಬಂದ ಐರನ್ ಬಾಯಿ. ಇನ್ಮೇಲೆ ಆರ್ಯನ್ ಬ್ರೋ ಹೆಸರು ಚೇಂಜ್, ಐರನ್ ಬೈ. ಓಕೆ ಗೈಸ್, ಫುಲ್ ನಾಷ್ಟ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಕಾಫಿ ಟೀ ಎಲ್ಲ ಕುಡ್ಕೊಂಡು ಇವಾಗ ಹೊರಡೋ ಸಮಯ ಬಂದಿದೆ. ಸೊ ಅಲ್ಲಿ ನಮ್ಮ ಶಿಷ್ಯಕೋಟಿ ಮೋಸ್ಟ್ಲಿ ಕಾರೈತಾ ಇರಬೇಕು. ಸೊ ಆಗೋಣ. ಆ್ಯಂಡ್ ಇಲ್ಲಿ ನಮ್ಮ ಟ್ರಕ್ ಲೀಡ್ಸ್ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಜಾಯಿಂಟ್ ಅವ್ರು ನಿಂತವ್ರೆ. ಜಾಯಿಂಟ್ ಅವ್ರು ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ಜಾಯಿಂಟ್ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಹಾಂ, ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸಜೆಷನ್ ಏನು ಅಂತಂದರೆ ಫ್ರೆಂಡ್ಸ್ನ ಕರ್ಕೊಂಡು ಟ್ರಿಪ್ಪಿಗೆ ಬರ್ಬಾರ್ದು. ನಮ್ಮ ಪಾರ್ಟಿಸಿಪೆಂಟ್ಸ್ ಆಗಿದ್ದರೆ ಹಿಂಗೆ ಅನ್ನೋಷ್ಟು ಎಲ್ಲ ಆಗ್ತಿರೋರು ಇವ್ರುಗಳೆಲ್ಲ ಇದು 1/4 kg ಮಾಂಸ ಇಲ್ಲ ಇದು ಗೈಸ್. ಹಿಂದೆಯಿಂದ ಡ್ರೈವರ್ ಬಂದವನ ಕೇಳಿದ್ಲು, ಕೇಳಿದ ತಕ್ಷಣ ಇಂಥ ಜೋಕ್ ಮಾಡ್ತೀವಿ ಅಸಹ್ಯ ಅಂತ ಅವನೇ ಬೈತು. ನೋಡಿ ಗೈಸ್, ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಹುಡುಗಿರ್ನ ನಂಬೇಡಿ. ಹೂವು ಮುಡ್ಸೋದ್ರಲ್ಲಿ ಎತ್ತಿದ ಕೈ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾನೆ. ಆರಾಮೇನವ? ಜಾಗ ಚೆನ್ನಾಗದ? ಸೋಫ ಚೆನ್ನಾಗದ? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ಬಸ್ಸಿಗೆ ಪಿಕಪ್ ಬತ್ತು ಗೈಸ್. ನೋಡಿ, ಜಾಯಿಂಟ್ ಅವರು ಎಲ್ಲಾರ್ಗೂ ಜಾಯಿಂಟ್ ಬ್ಯಾಡ್ಜ್ ಕೊಡ್ತವ್ರೆ. ಸರ್ ನಮ್ಗೆ ಮನ್ಸಲ್ಲೇ ಇದೆ ಸರ್ ಜಾಯಿಂಟು. ಎಂತಹ ಮಾತು ಹೇಳಿದ್ರೆ ತಂದೆ. ಓಕೆ ಗೈಸ್, ಬಾಯ್. ಹಿಂಗೆ ಬಾಡಿ ಗಾರ್ಡ್ಸ್ ಎಗ್ರಿಸಿದ್ರೆ ಆಮೇಲೆ ನಾನು ಎಗ್ರೆ ಹೊಡ್ತೀನಿ. ಆರೋಣಿಲ್ಲ ಗೈಸ್. ಆ್ಯಕ್ಚುಲಿ ಏನೋ ವಿನಯ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಸರ್ಪ್ರೈಸ್ ಆಗಿ ಅಂತ ಏನೋ ಮಾಡಿದ್ರು. ಎಲ್ಲ ಕ್ಯಾಕ್ರಿಸ್ ನಂಗೆ ಹೋಗಿತ್ತವ್ರೆ. ಥೂ ಹೋಗಯ್ಯ, ಯಾರು ಇಲ್ಲ ವಾವಿಲಿ. ಅದು ಇವಳು ನೋಡಿ. ಅಯ್ಯೋ ಹಣ ಇರೋಣ, ರೋಡ್ ದಾಟ್ಬಿಡ್ತೀವಿ. ಎಲಿಫೆಂಟ್ ಕ್ರಾಸಿಂಗ್. ಆನೆ ಬತ್ತಾಯ್ತು, ಹುಷಾರಾಗಿ ನಡೀರಿ. ಯಾರು ಹೇಳಿ ತರ್ಬಿಡ್ರಿ. ಹಾಯ್ ಬ್ರೋ, ಏನ್ ಸಮಾಚಾರ? ಕ್ರೇಜಿ ಟ್ರೆಕಿಂಗ್ ಬ್ರೋ. ಇಂಥ ಟ್ರೆಕಿಂಗ್ ನನ್ನ ಲೈಫಲ್ಲೇ ಮಾಡಿಲ್ಲ ಬ್ರೋ. ದೇವರಾಣೆ ಎಲ್ಲ ಕ್ಯಾಕ್ರಿ ಸುಗಿತವ್ರು ತುಪ್ಪ ಅಂತ. ಹಂಗೆ ಗೈಸ್ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ವ್ಯೂ ಚೆನ್ನಾಗಿದೆ. ಯಾವ ವ್ಯೂ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸಬಸ್ ಅಂತವಳೆ ಆಲ್ರೆಡಿ. ನಾಯಿ
ಯಾಕ್ರಿ ಇನ್ನು ಟ್ರಕ್ ಸ್ಟಾರ್ಟ್ ಸೂಪರ್ ಅಂತ ಗೈಸ್ ಏನೋ ಪಿಕ್ಚರ್ ಅಭಿ ಬಾಕಿ ಐತೆ ಅನ್ಸುತ್ತೆ ಗೈಸ್. ಅಯ್ಯೋ ಹೇಳ್ತಾರ ಅದ್ ರೇಂಜ್ ನೋಡಿದ್ರೆ ನಾನು ಕೂದ್ಲಂತ ಒಳ್ಳೆ ಅಂದಿ ಆದಂಗೆ ಆಗ್ಬಿಟ್ಟೈತೆ ನೋಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆರ್ಯನ್ ಬ್ರೋ ಹಿಂದಿಂದ ನೋಡಿ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಶೇಕ್ ಇಟ್ ಪುಷ್ಪವತಿ ಆದರೂ ಈ ವಾರದ ಕಿಚನ್ ಚಪ್ಪಾಳೆ ಆರ್ಯನ್ ಬ್ರೋ ಅವ್ರಿಗೆ ಬರಬೇಕು. ಯಾಕಂತ ಹೇಳಿದ್ರೆ ಲಿಗಮೆಂಟ್ ಏರ್ ಆಗಿದ್ರು ನೋಡಿ ಯಾವ ರೀತಿ ಸ್ವಾಗ್ನ ಸಪೋರ್ಟ್ ತಗೊಂಡು ಶುರು ಆಯ್ತು ಹುಡುಗಿರದು ಐ ಡ್ರಾಮಾ. ಇದು ಏನು ಗೊತ್ತಾ, ನಿಮ್ಮಂಥ ಕುರಿಗಳು ಓಡ್ಸಕ್ಕೆ, ಸಾರಿ ಆನೆ ಓಡ್ಸಕ್ಕೆ. ನನ್ನ ಹೇರ್ ಸ್ಟೈಲ್ ಅಸಹ್ಯವಾಗೈತೆ. ಯಶಸ್ವಿನಿ ಅವರ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಯೂಶ್ವಲಿ ನೀವು ಅಲ್ಲೇ ಮೇಯ್ಕೊಂಡಿರ್ತಿದ್ರಿ, ಇವಾಗ ಬೆಟ್ಟ ಹತ್ಕೊಂಡು ಮೇಯಕ್ಕೆ ಹೋಗ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ ನಿಮಗೆ? ಅದೇ ಖುಷಿ. ನಿನ್ನಂತ ದೊಡ್ಡ ಬಕ್ರ ಜೊತೆ ಹೋಗ್ತಿದ್ದೀನಿ, ಕುರಿ ಜೊತೆ. ಸೊ ಅದೇ ಒಂಥರ ಹೆಮ್ಮೆ. ಇಷ್ಟು ಪಾಪ್ಯುಲರ್ ದನ, ಕಾಡಂದಿ, ಮುಳ್ಳಂದಿ, ಕುರಿ ಎಲ್ಲಾನು ರೆಪ್ರೆಸೆಂಟ್ ಮಾಡೋ ಒಬ್ಬ ಕಾರ್ಯದರ್ಶಿ ಜೊತೆ ನಾನು ಹೋಗ್ತಿದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ತುಂಬ ಬಹಳ ಖುಷಿ ಆಗುತ್ತೆ. ಇಂಥ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ಇನ್ನೂ ಬೇಕು. ಇಂಥವರಿಂದಲೇ ನಮ್ಮ ಈ ಎಕೋಸಿಸ್ಟಮ್ ಒಂದು ವೈಲ್ಡ್ ಲೈಫ್ ಅನ್ನೋದು ಉನ್ನತ ಸ್ಥಾನಕ್ಕೆ ಬರ್ತಾ ಇದೆ. ಸೊ ಇಂಥ ವೈಲ್ಡ್ ಅನಿಮಲ್ಸ್ಗಳು ಹೆಚ್ಚಾದರೆ ಇದರಲ್ಲಿ ಕಾಡಂದಿಗಳು ಜಾಸ್ತಿ ಆಗ್ತವೆ. ಸೊ ಪ್ಲೀಸ್ ಕಾಡಂದಿ ಬೆಳೆಸಿ, ಕಾಡಂದಿ ಉಳಿಸಿ. ಅವಳೇ ರೋಸ್ಟ್ ಮಾಡ್ಬಿಟ್ಲು ಇವಳೆ ಅಲ್ವಾ? ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಪಕ್ಕ ಏಟೆ ಹಾಕೋದು, ನಾವು ಓಟ್ ಅಂತೂ ಹಾಕಲ್ಲ. ಇದು ಮುಳ್ಳಂದಿ ಸಿಂಬಲ್ಲೇ ಇಟ್ಕೊಬಿಡ್ತೀನಿ. ಮುಖಪದ್ಲು ನೋಡಿ ಗೈಸ್, ಹೆಣ್ಮಕ್ಳು ಹೆಂಗೆಲ್ಲ ಮಾತಾಡ್ತಾರೆ. ಹೋಗಿಪ್ಪ, ನಾನು ಕೈ ಹಾಕೋಣ ಅಂತ ಅನ್ಕೊಂಡಿದ್ದೆ. ವಾವ್ ಅಮೇಝಿಂಗ್, ವಾವ್ ಏನ್ ವ್ಯೂ ಗೈಸ್, ವಾವ್. ಲೈಫಲ್ಲಿ ವಿನಯ್ ಇನ್ಯಾವತ್ತೂ ನಮ್ಮನ್ನ ಟ್ರಕ್ ಕರ್ಕೊಂಬರಲ್ಲ ಗೈಸ್. ಏನು ವ್ಯೂ ಐತೆ ನೋಡಿ, ಕ್ರೇಜಿ ಅಲ್ಲ. ಆ್ಯಂಡ್ ನಾನು ನೋಡಿ ಎಲ್ಲಿ ನಿಂತಿದ್ದೀನಿ. ಒಬ್ಳು ಮಿಸ್ಸಿಂಗು. ಯಾರು ಹುಡುಗಿ? ನೀವು ಮದುವೆ ಆದಾಗ ಫಸ್ಟ್ ನೈಟ್ ಅಲ್ಲಿ ನಿಮ್ಮ ಗಂಡಗೆ ನೀವು ಫಸ್ಟ್ ಕೇಳೋ ಪ್ರಶ್ನೆ ಯಾವುದು? ಹೇಳು ಹುಚ್ಚಿ ಡ್ಯಾನ್ಸ್ ಆಡ್ತಾವಳೆ. ಟೋಪಿ ಕೊಟ್ಬಿಟ್ಟು ಮಾತಾಡ. ಅದಕ್ಕೆ ನಿನ್ಗೆ ಹಾಕಿದ್ದೀನಿ ಕೊಡು. ಇವಾಗ ಯಾವುದೋ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ. ಎಲ್ಲಿ ನಿಮ್ಮ ಅಮ್ಮನ ಸೊಸೆ? ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಜೀರಾ ರೈಸ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಆಂಟಿ ಇಷ್ಟು ಜನ ಬಂದಿದ್ದೀವಿ, ನಿಮ್ಗೆ ಏನು ಅನ್ನಿಸ್ತು ಸಡನ್ ಆಗಿ? ಯಾರು ಹೇಳ್ತಾ ಇದ್ರು ಅವ್ರ ಅತ್ತೆ ಮನೆಗೆ ಹೋಗೋಣ ಅಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.